ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ, ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂದರೆ SSPಯಲ್ಲಿ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂದರೆ 1ನೇ ತರಗತಿಯಿಂದ SLC ತನಕ ಓದ್ತಾ ಇರೋ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಹೊಸದಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ಈಗ ಫ್ರೆಷರ್ ಸ್ಕಾಲರ್ಶಿಪ್ಪು ಓಪನ್ ಆಗಿದೆ. ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಯಾರೆಲ್ಲ OBC ಸ್ಟೂಡೆಂಟ್ಗಳಿದ್ದೀರಾ, ಹಾಗೆಯೇ ಜನರಲ್ ಕ್ಯಾಟಗರಿಗೆ ಬರ್ತೀರಾ, ಮೊದಲನೇ A, 2A, 2B ಮತ್ತು 3A 3B ಕ್ಯಾಟಗರಿಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಈ ಹಿಂದೆ ಈ ಸ್ಕಾಲರ್ಶಿಪ್ಪು ಓಪನ್ ಆಗಿರಲಿಲ್ಲ, ಈಗ ಹೊಸದಾಗಿ ನಿನ್ನೆಯಿಂದ ಸ್ಕಾಲರ್ಶಿಪ್ಪು ಓಪನ್ ಆಗಿದೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವೀಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು SSP ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ನೀವು ಇಲ್ಲಿ ಫಸ್ಟ್ ಟೈಮ್ ನೀವು ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ ಖಾತೆನ ಸೃಜಿಸ್ಕೋಬೇಕಾಗುತ್ತೆ. ಖಾತೆ ಸೃಜಿಸ್ಕೊಳ್ಬೇಕು ಅಂದರೆ ಇಲ್ಲಿ ಪ್ರಶ್ನೆ ಆಪ್ಷನ್ ಇದೆ ನೋಡಿ, ನೀವು ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕಿ ನೀವು ಕೆಳಗಡೆ ಕ್ಲಿಕ್ ಟು ಪ್ರೊಸೀಡ್ ಅಂತ ಮಾಡ್ತು ಅಂದರೆ ನಿಮ್ಗೆ ಇಲ್ಲಿ ನೆಕ್ಸ್ಟು ಈ ಥರ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಸಂಪರ್ಕ ವಿವರಗಳು ಅಂತ ಬರುತ್ತೆ, ಮೊದಲಿಗೆ ಲಿಂಗ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಮೇಲ ಫಿಮೇಲ ಮತ್ತು ಅದರ್ಸ್ ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ID ಹಾಕೋ ಮ್ಯಾಂಡೇಟ್ರಿ ಇಲ್ಲ. ಅದಾದ ನಂತರ ಇಲ್ಲಿ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಈ ಫೋನ್ ನಂಬರು ಮತ್ತೆ ಯಾವುದೇ ವಿದ್ಯಾರ್ಥಿಗೆ ಕೊಟ್ಟಿರ್ಬಾರ್ದು, ಅಂದರೆ ಒಂದು ವಿದ್ಯಾರ್ಥಿಗೆ ಒಂದು ಫೋನ್ ನಂಬರ್ನ ಕೇಳೋದ್ರಿಂದ ನೀವು ಹೊಸ ಫೋನ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಫೋನ್ ನಂಬರ್ನ ಹಾಕಿ ಕೆಳಗಡೆ ಸಲ್ಲಿಸಿ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಈ ರೀತಿ ಕಾಲಮು ಓಪನ್ ಆಗ್ತವೆ. ಇಲ್ಲಿ ನ್ಯೂ ಪಾಸ್ವರ್ಡು ಮತ್ತು ಕನ್ಫರ್ಮ್ ಪಾಸ್ವರ್ಡು ಅಂತೇಳಿ 2 ಕಾಲಮ್ಗಳು ಓಪನ್ ಆಗ್ತವೆ. ಈ 2 ಕಾಲಮ್ಗಳಿಗೆ ಒಂದೇ ರೀತಿಯ ಪಾಸ್ವರ್ಡ್ನ ಹಾಕಿ ಕೆಳಗಡೆ ಮತ್ತೆ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಈ ರೀತಿಯಾದಂತಹ ನಿಮ್ಮ ಖಾತೆಯನ್ನು SSPಯಲ್ಲಿ ಯಶಸ್ವಿಯಾಗಿ ಸೃಜಿಸಲಾಗಿದೆ ಅಂಥೇಳಿ ಈ ರೀತಿ ಒಂದು ಪಾಪ ಕೂಡ ಶೋ ಆಗುತ್ತೆ. ಇಲ್ಲಿಗೆ ನಿಮ್ಮದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ಮುಂದಿನ ಭಾಗದಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೇನ್ ಪೇಜ್ಗೆ ಬರಬೇಕಾಗತ್ತೆ. ಇಲ್ಲಿ ನೀವು 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಖಾತೆಯನ್ನು ಸೃಜಿಸಿರೋ ವಿದ್ಯಾರ್ಥಿಗಳಿಗೆ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ SSP ID, ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡು, ಅಲ್ಲಿ ಕಾಣ್ತಾ ಇರೋ ಕ್ಯಾಪ್ಸನ್ನು ಹಾಕಿ ಕೆಳಗಡೆ ಬಂದು ಸ್ಟೂಡೆಂಟ್ ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಅದಾದ ನಂತರ ಈ ರೀತಿ ಒಂದು ಪಾಪಪ್ ಕೂಡ ನೆಕ್ಸ್ಟ್ ಪೇಜಲ್ಲಿ ಓಪನ್ ಆಗ್ತದೆ. ನೀವು ಇದನ್ನು ಓಕೆ ಅಂತ ಮಾಡಿ. ಈಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಕ್ಕಂಥ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ 3 ಸ್ಟೆಪ್ಗಳು ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಆನ್ಸರ್ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡಿ. ಮತ್ತೆ ಕೂಡ ಈ ರೀತಿ ಒಂದು ಪಾಪಪ್ ಬರುತ್ತೆ, ಇದನ್ನು ಓಕೆ ಅಂತ ಮಾಡಿ. ಇವಾಗ ನೀವು ಸ್ಟೆಪ್ 1 ಅಂತ ಇದೆ ನೋಡಿ, ಅಪ್ಲೈ ಅಂತ, ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ಡೈರೆಕ್ಟಾಗಿ ಅಪ್ಲೈ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಅರ್ಜಿ ಸಲ್ಲಿಸುವ ಮುನ್ನ KYC ಕಡ್ಡಾಯವಾಗಿರೋದ್ರಿಂದ KYCನ ಪೂರ್ಣಗೊಳಿಸಿ ಅಂತ ಬರುತ್ತೆ, ಓಕೆ ಅಂತ ಮಾಡಿ. ಅಲ್ಲಿ ಆಪ್ಷನ್ ಇದೆ ನೋಡಿ ಮೇಲ್ಗಡೆ KYC ಅಂತ, ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೇಮ್ ಇದೇ ಥರದ ಆಪ್ಷನ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ಕ್ಲಿಕ್ ಫಾರ್ KYC ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ವಿದ್ಯಾರ್ಥಿ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕನ್ಸೋಲ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕೆಳಗಡೆ OTP ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ ಒಂದು ಆಪ್ಷನ್ನು ನಿಮಗೆ ತೆರ್ಕೊಳ್ಳುತ್ತೆ, OTP ಪಡೆಯಿರಿ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ನಿಮಗೆ ಯಶಸ್ವಿಯಾಗಿ KYC ಆಗಿರುತ್ತೆ. ಅಲ್ಲಿ ಫೋಟೋನು ಕೂಡ ಶೋ ಆಗುತ್ತೆ. ಅಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನೀವು ಇಲ್ಲಿ ಡಿಸ್ಪ್ಲೇಲಿ ಇರ್ತಕ್ಕಂಥ ಫೋಟೋ ಕರೆಕ್ಟಾಗಿದೆ ಅಂತ ಇಲ್ಲಿ ಸೇವ್ ಅಂತ ಮಾಡಬೇಕಾಗುತ್ತೆ. ಈ ರೀತಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಮಾಡಿ. ಇವಾಗ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸ್ಟೆಪ್ 1 ಅಂತ ಇದೆ ನೋಡಿ, ಅದನ್ನು ಮತ್ತೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ಸ್ಟಾರ್ಟಿಂಗ್ಗೆ ಸ್ಯಾಟ್ಸ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಸ್ಕೂಲಿಂದ ನೀವು ಸ್ಯಾಟ್ಸ್ ನಂಬರ್ನ ಬರ್ಸ್ಕೊಂಡಿರ್ಬೇಕಾಗತ್ತೆ. ಆ ಸ್ಯಾಟ್ಸ್ ನಂಬರ್ ನೀವು ಇಲ್ಲಿ ಕಾಲಮ್ಗೆ ಎಂಟ್ರಿ ಮಾಡಬೇಕಾಗತ್ತೆ. ಸ್ಯಾಟ್ಸ್ ನಂಬರ್ ಎಂಟ್ರಿ ಮಾಡಿದ ನಂತರ ಪಕ್ಕದಲ್ಲಿ ಗೆಟ್ ಡಾಟಾ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಯ ಹೆಸರು ಹಾಗೆಯೇ ಆಧಾರ್ ಕಾರ್ಡಲ್ಲಿರುವ ಹೆಸರು 2 ಒಂದೇ ಥರ ಇದೆ ಅಂತ ಕೇಳುತ್ತೆ. ನೀವು ಇಲ್ಲಿ ಓಕೆ ಅಂತ ಮಾಡಿ. ಅದಾದ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದರೆ ಇಲ್ಲಿ ಸ್ಯಾಟ್ಸಲ್ಲಿ ಇರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗುತ್ತೆ. ವಿದ್ಯಾರ್ಥಿಯ ಸ್ಕೂಲಿನ ವಿವರ ಮತ್ತು ತಂದೆ ತಾಯಿ ಹೆಸರು, ಹಾಗೆಯೇ ಎಷ್ಟು ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾರೆ ಮಗು, ಆ ಲಿಸ್ಟ್ ಎಲ್ಲ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದು ಮೇಲೆ ಪ್ರದರ್ಶಿಸಲಾದ ವಿವರ ಕರೆಕ್ಟಾಗಿದೆ ಅಂತ ಕೇಳುತ್ತೆ, ಎಸ್ ಅಂತ ಮಾಡಿ. ಸೇವ್ ಟು ಪ್ರೊಸೀಡ್ ಅಂತ ಮಾಡ್ತು ಅಂದರೆ ಒಂದು ಪಾಪಪ್ ಬರುತ್ತೆ, ಓಕೆ ಮಾಡಿ. ಇಲ್ಲಿಗೆ ಫಸ್ಟ್ ಸ್ಟೇಜಲ್ಲಿ ಮೊದಲನೇ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಕೆಳಗಡೆ ಬನ್ನಿ. ಇಲ್ಲಿ ಪೋಷಕರ ಆಕ್ಯುಪೇಷನ್ ಡೀಟೇಲ್ಸ್ ಅಂದರೆ ಪೋಷಕರ ಅನರ್ಬಲ್ಯ ವೃತ್ತಿಯ ವಿವರ ನಮೂದಿಸಿ ಅಂತ ಕೇಳುತ್ತೆ. ಇಲ್ಲಿ ಸಿಂಪಲಾಗಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಮಾಡಿ. ಈ ರೀತಿ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ, ಓಕೆ ಅಂತ ಮಾಡಿ. ಅದಾದ ನಂತರ ಕೆಳಗಡೆ ನಿಮ್ಮ ಬಳಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅಂತ ಕೇಳುತ್ತೆ. ಇಲ್ಲಿ ಕಂಪಲ್ಸರಿಯಾಗಿ ಎಸ್ ಅಂತ ಚೂಸ್ ಮಾಡ್ಕೊಳ್ಳೇಬೇಕು. ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಧರ್ಮ ಅಂತ ಕೇಳುತ್ತೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಬರುತ್ತೆ. ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ RD ನಂಬರ್ನ ಹಾಕಲಿಕ್ಕೆ ಕಾಲಮ್ಗಳು ಕೇಳುತ್ತೆ.
ಇಲ್ಲಿ ನೀವು OBC ಮತ್ತು ಜನರಲ್ ಸ್ಟೂಡೆಂಟ್ಗಳಾಗಿತ್ತು ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮ್ದು ಆಡಿ ನಂಬರ್ ಒಂದೇ ಇರುತ್ತೆ. 2 ಕಾಲಮ್ಗೂ ಕೂಡ ಒಂದೇ ಥರದ ಆಡಿ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು SC ST ಸ್ಟೂಡೆಂಟ್ಗಳಾಗಿತ್ತು ಅಂದರೆ ಕ್ಯಾಸ್ಟ್ ಮತ್ತು ಇನ್ಕಮು ಸಪ್ರೇಟಾಗಿರುತ್ತೆ. ಎರಡಕ್ಕೂ ಕೂಡ ಸಪ್ರೇಟ್ ಆದ ಆಡಿ ನಂಬರ್ನ ಹಾಕಿ ಇಲ್ಲಿ ಚೆಕ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ಇರ್ತಕ್ಕಂಥ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಈ ರೀತಿ ಫೆಚ್ ಆಗುತ್ತೆ. ಇಲ್ಲಿ ನಿಮ್ಮ ಕ್ಯಾಸ್ಟು ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಇರ್ತಕ್ಕಂಥ ಇನ್ಕಮು ಡೀಟೇಲ್ಸ್ ಆಗುತ್ತೆ. ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಹೇಳಿ ಅಲ್ಲಿ ಎಸ್ ಅಂತ ಮಾಡಿ ಸೇವ್ ಟು ಪ್ರೊಸೀಡ್ ಅಂತ ಮಾಡಿ ಈ ರೀತಿ ಪಾಪ ಬರುತ್ತೆ. ಕ್ಯಾಸ್ಟ್ ಆ್ಯಂಡ್ ಇನ್ಕಮಲ್ಲಿ ಇರ್ತಕ್ಕಂಥ ಹೆಸರು ಆಧಾರಲ್ಲಿರೋ ಹೆಸರು ಎರಡು ಒಂದೇ ಇದೆ ಅಂತ ಓಕೆ ಅಂತ ಮಾಡಿ ಸೇವ್ ಟು ಪ್ರೊಸೀಡ್ ಅಂತ ಮಾಡಿ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೀವು ವಿಕಲಚೇತನರ ಅಂತ ಕೇಳುತ್ತೆ. ನಿಮ್ಮ ಒಂದು ವೇಳೆ ವಿಕಲಚೇತನರಾಗಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ UDID ನಂಬರ್ನ ಹಾಕಬೇಕು. ಒಂದು ವೇಳೆ ನೀವು ವಿಕಲಚೇತನರಾಗಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಟು ಪ್ರೊಸೀಡ್ ಅಂತ ಮಾಡಿ ಈ ರೀತಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಅಂತ ಮಾಡಿ ಇಷ್ಟಾಯಿತು ಅಂದರೆ ಸ್ನೇಹಿತರೆ ಇನ್ನು ಮತ್ತೆ ಒಂದು ಸ್ಟೆಪ್ ಇದೆ. ಕೆಳಗಡೆ ಬನ್ನಿ. ಇಲ್ಲಿ ವೈಯಕ್ತಿಕ ವಿವರಗಳನ್ನು ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ಇಲ್ಲಿ ವಿದ್ಯಾರ್ಥಿ ಹೆಸರು ಮತ್ತು ಫೋನ್ ನಂಬರು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ನೀವು ಈ ಲಿಸ್ಟಿಂದ ವಿದ್ಯಾರ್ಥಿಯ ಯಾವ ಜಿಲ್ಲೆ ವ್ಯಾಪ್ತಿಗೆ ಬರ್ತಾರೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ತಾಲೂಕು, ಅದೇ ರೀತಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪಿನ್ ಕೋಡ್ನ ಹಾಕಿ ನಂತರ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇದೆ ನೋಡಿ, ಇಲ್ಲಿ ಯಾರೋ ಮಾರ್ಕಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಅಡ್ರೆಸ್ ಆಲ್ರೆಡಿ ನಿಮ್ಮ ಆಧಾರ್ ಕಾರ್ಡಿಂದ ಇಲ್ಲಿ ಫೆಚ್ ಮಾಡ್ಕೊಂಡಿರುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಬಂತು ಅಂದರೆ ನೀವು ಕರ್ನಾಟಕ ರಾಜ್ಯದ ನಿವಾಸಿ ಅಂತ ಕೇಳುತ್ತೆ, ಎಸ್ ಅಂತ ಮಾಡ್ಕೊಳ್ಳಿ. ನಂತರ ಮೇಲೆ ಪ್ರದರ್ಶಿಸಲಾದ ವಿವರಗಳು ಎಲ್ಲ ಸರಿಯಾಗಿವೆ ಅಂತ ಕೇಳುತ್ತೆ, ಇದನ್ನು ಕೂಡ ಎಸ್ ಅಂತ ಮಾಡಿ ಈಗ ಸೇವ್ ಟು ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ಇಷ್ಟಾಯಿತು ಅಂದರೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪ ಬರುತ್ತೆ. ಓಕೆ ಅಂತ ಮಾಡಿ ಈಗ ನಿಮ್ಮದು ಫಸ್ಟ್ ಸ್ಟೇಜಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೆಪ್ಗಳು ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಬನ್ನಿ, ಇಲ್ಲಿ ಗ್ರೀನಲ್ಲಿ ಬರಬೇಕು. ಗ್ರೀನಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮೊದಲನೇ ಸ್ಟೆಪ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ, ಗ್ರೀನಲ್ಲಿ ತೋರಿಸ್ತಾ ಇದೆ. ಅದನ್ನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಎರಡನೇ ಸ್ಟೆಪ್ನ ನೀವು ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನೀಗ ಎರಡನೇ ಸ್ಟೆಪ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಎರಡನೇ ಸ್ಟೆಪ್ಪು ವೆರಿ ಸಿಂಪಲ್ ಆಗಿದೆ ಸ್ನೇಹಿತರೆ. ಇಲ್ಲಿ ವಸತಿ ನಿಲಯದ ವಿವರಗಳನ್ನು ನಮೂದಿಸಿ ಅಂತ ಕೇಳುತ್ತೆ. ಇಲ್ಲಿ ನೀವು ಡೇ ಸ್ಕಾಲರ್ ವಿದ್ಯಾರ್ಥಿಗಳು ಅಂದರೆ ಮನೆಯಿಂದ ಶಾಲೆಗೆ ಹೋಗ್ತಾ ಇರೋ ವಿದ್ಯಾರ್ಥಿಗಳಾಗಿದ್ದರೆ ಎಸ್ ಅಂತ ಮಾಡಿ ಸೇವ್ ಅಂತ ಮಾಡಬೇಕಾಗತ್ತೆ. ಆ ರೀತಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇವಾಗ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಪೇಯ್ಡ್ ಓನ್ಲಿ ಆಧಾರ್ ಥ್ರೋಟು ನಿಮಗೆ ಅಮೌಂಟ್ ಹಾಕೋದ್ರಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಸೀಡ್ ಆಗಿರಲೇಬೇಕಾಗ್ತದೆ ಅಂತ ತೋರಿಸ್ತಾ ಇದೆ. ನೀವು ಅದನ್ನು ಸಿಂಪಲಾಗಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಪ್ಲೀಸ್ ಪ್ರಿಂಟ್ ಅಕ್ನಾಲಜ್ಮೆಂಟ್ ಫಾರ್ ಫ್ಯೂಚರ್ ರೆಫರೆನ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿಗೆ ನಿಮ್ಮದು ಸ್ಕಾಲರ್ಶಿಪ್ಗೆ ಸಬ್ಮಿಷನು ಆಗಿದೆ. ಮೇಲ್ಗಡೆ ಬಂದು ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿಯಾದಂಥ ಒಂದು ಅಕ್ನಾಲಜ್ಮೆಂಟು ಕೂಡ ಇಲ್ಲಿ ಶೋ ಆಗುತ್ತೆ. ಇದನ್ನು ಕೆಳಗಡೆ ಬಂದು ಪ್ರಿಂಟ್ ಅಂತ ತಗೊಳ್ಳಿ. ಇದನ್ನು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನೀವು ಬಳಕೆನೂ ಕೂಡ ಮಾಡ್ಬೋದು. ಸ್ನೇಹಿತರೆ ಈ ರೀತಿ ಪೋಷಕರು ಅಥವಾ ವಿದ್ಯಾರ್ಥಿಗಳು ಮನೆಯಲ್ಲೇ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಕೂಡ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಯಶಸ್ವಿಯಾಗಿ ಈ ರೀತಿ ನೀವು ಹಾಕ್ಬೋದು. ಸ್ನೇಹಿತರೆ ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.